ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಕೂಡ ಊರು ಬಿಟ್ಟು ಮನೆ ಬಿಟ್ಟು ಹೋಗ್ಬೇಕಾಗ್ತದೆ. ಆ ಕಡೆ ಬೃಂದಾಗೂ ಕೂಡ ಮಾವನ ಮನೆಯಿಂದ ಗೇಟ್ ಪಾಸ್ ಸಿಗ್ತದೆ. ಓ ಮೈ ಗಾಡ್, ಏನಾಯ್ತು ಅಂತದ್ದು? ಇಬ್ರು ಮಕ್ಕಳು ಕೂಡ ಮನೆ ಬಿಟ್ಟು ಹೋಗ್ಬೇಕಾಗಿದ್ಯಾ? ಈ ಕಡೆ ಅಪ್ಪನ ಪರಿಸ್ಥಿತಿ ಹೀಗಾಗಿದೆ. ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ತಂದೆಯ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಅವ್ರಿಗೆ ಯಾರನ್ನ ಫೈಂಡ್ ಔಟ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಅವರು ಆ ಒಂದು ಆಘಾತದಿಂದ ಹೊರ ಬರ್ತಾ ಇಲ್ಲ. ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಾಳೆ. ಮನೆಗೆ ಬಂದದೆ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಕೇಳ್ತಿದ್ದಾಳೆ. ಯಾರೊಬ್ರು ಕೂಡ ಯಾರು ಮಾಡಿದ್ದು ಅಂತ ಹೇಳ್ತಿಲ್ಲ. ಅಪ್ಪನ ಕೇಳೋಕೆ ಹೋದಾಗ ಅಪ್ಪ ತುಂಬಾ ಹೆದರಿ ಬೆಚ್ಚೋಗ್ತಿದ್ದಾರೆ. ಅಪ್ಪನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ, ಕೋಪ ಮಾಡ್ಕೋತಿದ್ದಾಳೆ. ಯಾರಮ್ಮ ಹೇಳು, ಅಪ್ಪನ ಈ ಪರಿಸ್ಥಿತಿ ಕಾರಣ ಯಾರು ಹೊಡೆದದ್ದು ಅಪ್ಪಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಭಾರ್ಗವಿ. ಅಮ್ಮ ಅಂತೂ ಸುಮ್ಮನೆ ನೀನು ಏನು ಮಾತಾಡಬೇಡ ಭಾರ್ಗವಿ, ಇನ್ನು ಮುಂದೆ ಯಾವುದೇ ಕೋರ್ಟ್ ಸಾಹಸ ನಮ್ಗೇನು ಕೂಡ ಬೇಕಾಗಿಲ್ಲ, ನಾವು ಈ ಊರು ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳ್ಬಿಡ್ತಾರೆ. ಇದರಿಂದ ಸಿಡ್ದಂತಹ ಭಾರ್ಗವಿ, ಏನಮ್ಮ ಮಾತಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಮ್ದು ಇನ್ನೂ ಇಲ್ಲಿ ಎಷ್ಟು ನ್ಯಾಯ ಕೊಡಿಸ್ಬೇಕಾಗಿದ ಕೆಲಸ ಇದೆ. ಊರು ಬಿಟ್ಟು ಹೋಗೋಣ ಅಂದರೆ ಏನು ಮಾತು ಅರ್ಥ ಅಂತಿದ್ದಾಗೆ ಕೆನ್ನೆಗೊಂದು ರಪ್ಪ ಅಂತ ಬಾರಿಸ್ಬಿಡ್ತಾರೆ. ಇನ್ನೇನು ಮಾತಾಡಬೇಡ, ನಿಮ್ಮಪ್ಪನ ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಬೈತಿದಾರ. ಆತ ಕಡೆ ಬೃಂದ ಮತ್ತೆ ಭಾರ್ಗವಿ ಇಬ್ರು ಕೂಡ ಅಕ್ಕ ತಂಗಿರು ಅನ್ನೋ ವಿಶ್ವ ರೆವೆಲ್ ಆಗಿ ಬಿಟ್ಟಿದೆ. JP ಪಾಟೀಲ್ ಹೆಂಡತಿ ನಿರ್ಮಲಾ ಪಾಟೀಲ್ ಸಾಕ್ಷಿ ಬಂದದ ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಾಕಿದ್ದಾರೆ ಬೃಂದಾನ. ಹೇಳು ಬೃಂದ, ನೀನು ಮತ್ತೆ ಭಾರ್ಗವಿ ಅಕ್ಕ ತಂಗಿರ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಹೌದು, ನಾನು ಭಾರ್ಗವಿ ಅಕ್ಕ ತಂಗಿರು ಅಂತಾರೆ. ನಮ್ಮನೇಲೆ ಇಟ್ಕೊಂಡು ನನ್ನ ಗಂಡನ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ತಂಗಿಗೆ ಹೆಲ್ಪ್ ಮಾಡ್ಕೊಂಡು ನಮ್ಮನೇಲೆ ನಮಗೆ ತೊಂದರೆ ಮಾಡೋಕೆ ರೆಡಿ ಮಾಡ್ಕೊಂಡಿದ್ಯಾ ಪ್ಲಾನ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಬೃಂದ ಯಾವುದೇ ಕಾರಣಕ್ಕೂ ಇಲ್ಲ, ನೀವು ಅನ್ಕೊಂಡಿದ್ದು ಸುಳ್ಳು ಅಂತ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾಳೆ. ಆದರೆ ಇಲ್ಲಿ JP ಪಾಟೀಲ್ ಅವರ ಹೆಂಡತಿ ಮಾತ್ರ ನಂಬ್ತಾನೆ ಇಲ್ಲ. ಆ ವಿಷಯನ ತೊಗೊಂಡೋಗಿ JP ಪಾಟೀಲ್ಗೆ ಹೇಳ್ತಾರೆ. JP ಪಾಟೀಲ್ಗೂ ವಿಷಯ ಗೊತ್ತಾಗತ್ತಾ. ಈ ಕಡೆ ಬೃಂದಾನ ಪ್ರಶ್ನೆ ಮಾಡ್ತಾರೆ, ನಿಜವಾಗ್ಲೂ ನಿರ್ಮಲಾ ಹೇಳ್ತಿರೋದು ನಿಜನ ಅಂದಾಗ ಹೌದು, ನಾನು ಭಾರ್ಗವಿ ಅಕ್ಕ ತಂಗಿರುವಂಥದ್ದಾಗೆ ಕುಸ್ತು ಹೋಗ್ಬಿಡ್ತಾರೆ JP ಪಾಟೀಲ್. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಇಲ್ಲಿರಬಾರ್ದು ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನನಗೂ ಭಾರ್ಗವಿಗೆ ಆಗೋದಿಲ್ಲ. ಖಂಡಿತ ನಾನು ಅವಳಿಗೆ ಹೆಲ್ಪ್ ಮಾಡಿಲ್ಲ, ನಾನು ನನ್ನ ಮಾವನ್ ಗೆಲ್ಲಿಸ್ಬೇಕು ಅಂತಾನೆ ಇರೋದು. ಬೇಕಿದ್ರೆ ಚರಣ್ನ ಕೇಳಿ ಅಂದಾಗ ಆ ಕಡೆ ಚರಣ್ಣ ಕೂಡ ಹೌದು ಭಾರ್ಗವಿ ಇವಳಿಗೂ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮಗೂ ಗೊತ್ತುತ್ತೆ ಅವರಿಬ್ರು ಅಕ್ಕ ತಂಗಿರುವಂಥ JP ಪಾಟೀಲ್ ಕೇಳ್ತಾರೆ. ಜೊತೆಗೆ ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಇರಬಾರ್ದು ಅಂತ ಹೇಳಿ ಗಂಟು ಮುಟ್ಟೆ ಸಮೇತ ಮನೆಯಿಂದ ಹೋಗು ಅಂತ ಹೇಳಿ ಅವರೇ ಕುತ್ತಿಗೆ ಹಿಡಿದು ಹೊರಗೆ. ಇತ್ತ ಕಡೆ ಅರ್ಜುನ್ ಭಾರ್ಗವಿ ಜೊತೆ ನಿಲ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ. ಇದರ ಜೊತೆಗೆ ಅಪ್ಪನ ವಿರುದ್ಧ ಸಿಡಿದು ಹೇಳ್ಬೇಕಾಗತ್ತೆ ಅರ್ಜುನ್. ಹಾಗಿದ್ರೆ ಭಾರ್ಗವಿ ಪರ ನಿಂತು ಅಪ್ಪನ ವಿರುದ್ಧ ನಿಂತ್ಕೋತಾರೆ ಅರ್ಜುನ್. ಫೈನಲಿ ಅಪ್ಪನ ನೆಚ್ಚು ಮುಖ ಏನು ಅನ್ನೋ ಸತ್ಯ ಗೊತ್ತಾಗುತ್ತೆ. ಈ ಕಡೆ ಬೃಂದ ಹೇಗೆ JP ಪಾಟೀಲ್ನ ಮಟ್ಟ ಹಾಕ್ತಾಳೆ, JP ಪಾಟೀಲ್ನ ಹೇಗೆ ಸೋಲಿಸ್ತಾಳೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ